ವಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ನೆನ್ನೆಯಿಂದ ಸುಮಾರು ಜನ ಕೇಳ್ತಿದ್ದೀರಾ, ಮಳೆ ಬರುತ್ತಾ ಬರಲ್ವಾ, ಮಳೆ ಏನಾಗುತ್ತೆ, ಸಿನಾರಿಯೋ ಮಳೆ ಬಂದ್ರೆ ಏನಾಗುತ್ತೆ, ಅದು ಇದು ಇದು ಅದು ಅಂತೆಲ್ಲ ಸುಮಾರು ಜನ ಕೇಳ್ತಿದ್ದೀರಾ. ಯಾಕಂದರೆ ರೈನಿಂಗ್ ಪಾಸಿಬಿಲಿಟಿ 80% ಇರೋದ್ರಿಂದ ಎಲ್ಲರೂ ಕೇಳ್ತಾ ಇದ್ದೀರಾ ಮಳೆ ಬಂದ್ರೆ ಏನಾಗುತ್ತೆ, ಮಳೆ ಬಂದ್ರೆ ಏನಾಗುತ್ತೆ ಅಂತ. ಮಳೆ ಬಂದರೆ ಇಟ್ಸ್ ಸಿಂಪಲ್, ನಾಳೆ ನಡೀತಾ ಇರುವಂಥ RCB ವರ್ಸಸ್ CSK ದ ವರ್ಚುವಲ್ ನಾಕ್ಔಟ್, ಒಂಥರ ಕ್ವಾರ್ಟರ್ ಫೈನಲ್ ಲೆಕ್ಕನೇ. ಈ ಮ್ಯಾಚ್ನ ಏನಾದರೂ RCB ಪರವಾಗಿ ಏನಾದ್ರು ಬರಲಿಲ್ಲ ಅಂತಂದರೆ, ಮಳೆ ಬಂತು ಅಂತಂದರೆ, ಮಳೆ ಬಂದರೆ ಅದು RCBಗೆ ಅಗೇನ್ಸ್ಟು, CSKಗೆ ಪ್ಲಸ್ಸು. ಮಳೆ ಬಂದರೂ ಮ್ಯಾಚ್ ಏನಾದ್ರು ನಿಂತೋಯ್ತು ಅಂತಂದರೆ, ನೆನ್ನೆ ಮ್ಯಾಚ್ ಏನಾದ್ರು ಆಯಿತು ನಿಂತೋಯ್ತು, ವಾಶ್ಔಟ್ ಆಯಿತು ಅಂತಂದರೆ CSK ಖುಷಿಯಾಗಿರ್ತಾರೆ. CSK ಆರಾಮಾಗಿ ಸಲೀಸಾಗಿ ಶಿಸ್ತಾಗಿ ಕ್ವಾಲಿಫೈ ಆಗ್ತಾರೆ. ಯಾಕಂದರೆ ಅವ್ರದ್ದು ಆಲ್ರೆಡಿ 7 ಮ್ಯಾಚ್ನ ಗೆದ್ದಿದ್ದಾರೆ, ವಿತ್ 14 ಪಾಯಿಂಟ್ಸ್ ಇದೆ ಅವ್ರದ್ದು. ಇನ್ನೊಂದು ಪಾಯಿಂಟ್ ಎಕ್ಸ್ಟ್ರಾ ಸಿಗುತ್ತೆ ಅವ್ರಿಗೆ. ಸೊ ವಿತ್ 15 ಪಾಯಿಂಟ್ಸ್ ಆರಾಮಾಗಿ ಕ್ವಾಲಿಫೈ ಆಗ್ತಾರೆ. ನಮ್ಮ RCB ಹೆಂಗಿದ್ರು 15 ಪಾಯಿಂಟ್ಸ್ನ ತಗೊಳ್ಳೋದಕ್ಕಂತೂ ಆಗೋದಿಲ್ಲ. ಅವರು ಆ ಮ್ಯಾಚ್ನ ಗೆಲ್ಲೇಬೇಕು ನಮ್ಮ RCB, ಅವಾಗ ಮಾತ್ರ ಕ್ವಾಲಿಫೈ ಆಗೋದಕ್ಕಾಗೋದು. ಈ ಮ್ಯಾಚಲ್ಲಿ ರಿಸಲ್ಟ್ ಬಂತು ಅಂದರೆ ಮಾತ್ರ RCB ಕ್ವಾಲಿಫೈ ಆಗುತ್ತೆ. ರಿಸಲ್ಟ್ ಬಂದಿಲ್ಲ ಅಂತಂದರೆ RCB ಕ್ವಾಲಿಫೈ ಆಗಲ್ಲ. ಯಾಕಂದರೆ ರನ್ ರೇಟು ಕೂಡ ಅವ್ರದ್ದು ಬೆಟರ್ ಆಗಿದೆ. ರನ್ ರೇಟ್ ಮ್ಯಾಟ್ರಿಗೆ ಬರೋದಿಲ್ಲ, ಪಾಯಿಂಟ್ಸ್ ವಿಚಾರದಲ್ಲೇ ಅವರು ಬೆಟರ್ ಆಗಿದ್ದಾರೆ ನಮಗಿಂತ. ಸೊ ಅದನ್ನ ಶಿಸ್ತಾಗಿ ಕ್ವಾಲಿಫೈ ಆಗ್ತಾರೆ. CSK ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾರೆ. ಮಳೆ ಸಿನಾರಿಯೋ ಇಲ್ಲಿ ಇರೋದ್ರಿಂದ, ಇಲ್ಲಿ 80% ರೈನಿಂಗ್ ಪಾಸಿಬಿಲಿಟಿ ಇರೋದ್ರಿಂದ CSK ಅವರಂತೂ ಮಳೆ ಬರಲಿ ನಾವು ಹಂಗೆ ಕ್ವಾಲಿಫೈ ಆಗ್ಬಿಡೋಣ, ಆಡೋದೇ ಬೇಡ ಮ್ಯಾಚ್. RCB ಯಾಕೋ ಡೇಂಜರ್ ಆಗಿ ಕಾಣಿಸ್ತಾ ಇದ್ದಾರೆ, 5 ಮ್ಯಾಚ್ನ ಗೆದ್ಕೊಂಡ್ಬಿಟ್ಟಿದ್ದಾರೆ, ನಮಗೂ ಇಟ್ಬಿಡ್ತಾರೆ ಗೊತ್ತಿಲ್ಲ, ಮ್ಯಾಚ್ ನಿಂತೋಗ್ಬಿಡ್ಲಿಗರು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಜನ ಕೇಳ್ತಿರೋದಕ್ಕೆ ಏನಕ್ಕೆ ಮಳೆ ಅಂತ ಹೇಳಿದ್ರೆ ಅಂದರೆ, 80% ರೈನಿಂಗ್ ಪಾಸಿಬಿಲಿಟಿ ಇದೆ ಗುರು. 7 ಗಂಟೆಗೆ ಇಂದ ಲೆಕ್ಕ ತಗೊಂತಂದ್ರೆ 7 ಗಂಟೆಗೆ 80% ಪಾಸಿಬಿಲಿಟಿ ಇದೆ, 8 ಗಂಟೆಗೆ ಕೂಡ 80%, 9 ಗಂಟೆಗೆ 90% ಪಾಸಿಬಿಲಿಟಿ ಇದೆ, ಆಮೇಲೆ 10 ಗಂಟೆಗೆ 80% ಪಾಸಿಬಿಲಿಟಿ, ಆಮೇಲೆ 11 ಗಂಟೆಗೆ 70% ರೈನಿಂಗ್ ಪಾಸಿಬಿಲಿಟಿ ಇರೋದ್ರಿಂದ ಯಾವ್ಯಾವ ಏರಿಯಾದಲ್ಲಿ ಹೆಂಗೆ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಬೆಂಗಳೂರಲ್ಲಿ ರೈನಿಂಗ್ ಪಾಸಿಬಿಲಿಟಿ ಇದೆಯಂತೆ ನಾಳೆ. ಇವತ್ತು ಕೂಡ ವೆದರ್ ಸ್ವಲ್ಪ ಕಾಮ್ ಅಂಡ್ ಕೂಲ್ ಆಗಿದೆ, ಇವತ್ತು ಕೂಡ ಮಳೆ ಬರುವಂಥ ಸಾಧ್ಯತೆ ಇದೆ. RCBಗೆ ಮಳೆ ಬರಬಾರ್ದು, CSKಗೆ ಮಳೆ ಬರಬೇಕು. ಇಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ನೆಗೆಟಿವ್ ಯಾವುದು ಅಂದರೆ RCBಗೆ ಮಳೆ ಬರುವಂಥ ಸಾಧ್ಯತೆ ಇರೋದು ನೆಗೆಟಿವ್. ಸಬ್ ಡ್ರೈನೇಜ್ ಸಿಸ್ಟಮ್ ಬೆಂಗಳೂರಲ್ಲಿ ಇರೋದು, ಬೆಂಗಳೂರಲ್ಲಿ ಮ್ಯಾಚ್ ಆಗ್ತಾ ಇರೋದು ಇದೊಂಥರ ಪಾಸಿಟಿವ್ ಅಂತ ಹೇಳಬೇಕು. ನೆನ್ನೆ ಮ್ಯಾಚ್ ನೋಡಿದ್ರಲ್ಲ ಹೆಂಗಾಯಿತು ಅಂತ. ನೆನ್ನೆ ಮ್ಯಾಚ್ ಏನಾದ್ರು ಸಿನಾರಿಯೋ ಇತ್ತು ಅಂತಂದರೆ, ಮಳೆ ನಿಂತಿತ್ತು, ಆ ಥರ ಏನಾದ್ರು ಸಿನಾರಿಯೋ ಇತ್ತು ಅಂದರೆ ಡ್ರೈನೇಜ್ ಸಿಸ್ಟಮ್ ಸಖತ್ತಾಗಿತ್ತು. ಸಬೇರ್ ಸಿಸ್ಟಮ್ ಏನಾದ್ರು ಅಲ್ಲೂ ಇದ್ದಿತ್ತು ಅಂದರೆ, GT ಮ್ಯಾಚ್ ಆಡಿದ್ರಲ್ಲ, GT ವರ್ಸಸ್ SRH, ಅಲ್ಲೂ ಏನಾದ್ರು ಸಬೇರ್ ಸಿಸ್ಟಮ್ ಇದ್ದಿತ್ತು ಅಂದರೆ ಪ್ರಾಬ್ಲಮ್ ಮ್ಯಾಚ್ ಆಡಿಸ್ತಾ ಇದ್ರೇನೋ. ಸೊ ಇಲ್ಲಿ ಸರ್ರನಾಗಿ ಎಳೆದುಬಿಡುತ್ತೆ ಎಲ್ಲನೂ. ಎಂಥ ಜೋರು ಮಳೆ ಬಂದರೂ ಕೂಡ ಸರ್ರನಾಗಿ ಎಳೆದುಬಿಡುತ್ತೆ, ಗ್ರೌಂಡಲ್ಲಿ ನೀರು ನಿಂತುಕೊಳ್ಳೋದಿಲ್ಲ. ಸೊ ಆದ್ದರಿಂದ ಬೇಗ ವಿತಿನ್ ಫ್ರಾಕ್ಷನ್ ಆಫ್ ಮಿನಿಟ್ಸಲ್ಲಿ, ಒಂದು 10 to 20 ಮಿನಿಟ್ಸಲ್ಲೆಲ್ಲ ಮಳೆ ಬಿಡು ಮಾಡ್ಕೊಂಡು ಕೊಡ್ತು ಅಂದರೆ ಪಕ್ಕ ಮ್ಯಾಚ್ ಅಂತೂ ಸ್ಟಾರ್ಟ್ ಆಗೇ ಆಗುತ್ತೆ. ಸೊ ನಮ್ಮ ಗ್ರೌಂಡ್ ಬಗ್ಗೆ ಏನು ವರಿ ಇಲ್ಲ, ಬಟ್ ಮಳೆ ಬಿಡಲೇ ಇಲ್ಲ ಅಂತಂದರೆ, ಮಳೆ ರಮ ಅಂತ ಹೊಡಿತಾ ಇತ್ತು ಅಂತಂದರೆ ಅವಾಗ ವರಿ ಮಾಡ್ಕೋಬೇಕು ಅಷ್ಟೇ, ಅವಾಗ ವಾಶ್ಔಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಆ ಥರ ಮಳೆ ಬರದೇ ಇರಲಿ. ಅಟ್ಲೀಸ್ಟ್ ಸುಮಾರು ಸಲ ನೋಡಿದ್ದೀವಿ ನಾವು ಬೆಂಗಳೂರು ಸ್ಟೇಡಿಯಮಲ್ಲಿ 5 ಓವರ್ ಮ್ಯಾಚ್ ಆಗಿರೋದು ಕೂಡ ಸುಮಾರು ಸಲ ನೋಡಿದ್ದೀವಿ ನಾವು. ಸೊ ಬೆಂಗಳೂರು ಅಂದರೆ ಮಳೆ ಅಂತೂ ಎಕ್ಸ್ಪೆಕ್ಟೆಡೇ. ಇವಾಗ ನೋಡೋಣ, ಇನ್ ಕೇಸ್ ಮಳೆ ಏನಾದರೂ ಬಂತು ಅಂತಂದರೆ RCB ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಅಥವಾ RCB ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಯಾವ ಥರ ಯಾವ ರನ್ ರೇಟಲ್ಲಿ ಗೆಲ್ಲಬೇಕು, ಯಾವ ಸಿನಾರಿಯೋದಲ್ಲಿ ಇರುತ್ತೆ ನಮ್ಮ RCB ಅಂತ. ಇನ್ ಕೇಸ್ ಏನಾದ್ರು ಮಳೆ ಬಂದು ಏನಾದ್ರು ಓವರ್ಸ್ ರೆಡ್ಯೂಸ್ ಆಯಿತು ಅಂದರೆ, ಕೆಲವೊಂದ್ಸಲ 15 ಓವರ್ ಗೇಮ್ ನೋಡಿದ್ದೀವಿ, ಕೆಲವೊಂದ್ಸಲ 10 ಓವರ್ ಗೇಮ್ ನೋಡಿದ್ದೀವಿ, ಬೆಂಗಳೂರಲ್ಲಿ ನೋಡಿದ್ದೀವಿ, ಕೆಲವೊಂದ್ಸಲ 5 ಓವರ್ ಗೇಮು ಕೂಡ ನೋಡಿದ್ದೀವಿ, ಹಂಗೆ 19 ಓವರ್ 18 ಓವರ್ ಎಲ್ಲ ಸಿನಾರಿಯೋನ ಕೂಡ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಒಂದು ವೇಳೆ RCB ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂತಂದರೆ, RCB 200 ಹೊಡಿತು ಅಂದರೆ CSK ರೆಸ್ಟ್ರಿಕ್ಟ್ ಮಾಡಬೇಕಾಗತ್ತೆ. 182ಕ್ಕೆ ಮ್ಯಾಚ್ನ ಗೆಲ್ಲೋ ಜೊತೆಗೆ ರೆಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. ಆಬ್ವಿಯಸ್ಲಿ ರೆಸ್ಟ್ರಿಕ್ಟ್ ಮಾಡಿದ್ರು ಅಂತಂದರೆ ಗೆದ್ದಂಗೆ ಲೆಕ್ಕ. ಸೊ ಗೊತ್ತಿರೋದೆ ನಿಮಗೆ, 18 ರನ್ನಿಂದ ಗೆಲ್ಲಬೇಕು ಅಂತ, ಜೊತೆಗೆ 18.1 ಓವರಿಂದ ನಾವು ಚೇಸ್ ಕೂಡ ಒಳಗಡೆ ನಾವು ಚೇಸ್ ಮಾಡಬೇಕು. ಇನ್ ಕೇಸ್ ನಾವು ಕ್ವಾಲಿಫೈ ಆಗಬೇಕು ಅಂದರೆ, ಯಾಕಂದರೆ ರನ್ ರೇಟ್ ಅವ್ರದ್ದು ನಮಗಿಂತ ಬೆಟರ್ ಆಗಿರೋದ್ರಿಂದ. ಸೊ ಇಲ್ಲಿ 19 ಓವರ್ಗೆ ಬಂತು ಅಂದರೆ 200 ಹೊಡಿತು ಅಂದರೆ, ಸೊ ಅಷ್ಟೇ ಆಲ್ಮೋಸ್ಟ್ ಈಕ್ವಲ್ ಇದೆ. 18 ಓವರ್ಗೆ ಬಂತು ಅಂದರೆ 190 RCB ಹೊಡಿತು ಅಂತಂದರೆ 172ಗೆ ರೆಸ್ಟ್ರಿಕ್ಟ್ ಮಾಡಬೇಕು. ಅವಾಗ ರನ್ ರೇಟು ಕ್ಲೋಸೇ ಇರುತ್ತೆ, ಬಟ್ ಬೆಟರ್ ಆಗಿರುತ್ತೆ. CSKಗಿಂತ ಬೆಟರ್ ಆಗಬೇಕು ಅಂದರೆ ರನ್ ರೇಟು ಅಂದರೆ ಇಷ್ಟು ಮಾರ್ಜಿನಲ್ಲಿ ಗೆಲ್ಲಬೇಕು, ಬರೀ ಇಷ್ಟೇ ಮಾರ್ಜಿನಲ್ಲಿ ಗೆಲ್ಲಬೇಕು ಅಂತೆಲ್ಲ. ಒಂದು ಯೂಜ್ ವಿಕ್ಟ್ರಿ ಆದ್ರೂ ಖುಷಿನೇ ನಮಗೆ. ಯೂಜ್ ವಿಕ್ಟ್ರಿ ಆದರೆ ಇನ್ನೂ ರನ್ ರೇಟ್ ಸಿಕ್ಕಾಪಟ್ಟೆ ಬೂಸ್ಟ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಕ್ಲೋಸಲ್ಲಿ ಇರೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮೇಲ್ಗಡೆ ಇದ್ರೆ ಚೆನ್ನಾಗಿರುತ್ತೆ. ಬರೀ 18 ರನ್ನಿಂದ ಗೆಲ್ಲಬೇಕು ಅಂತ ಏನಿಲ್ಲ. 15 ಓವರ್ ಮ್ಯಾಚ್ ಆಯಿತು ಅಂದರೆ 170 ಹೊಡಿತು RCB ಅಂದರೆ 152ಗೆ ರೆಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ CSKನ. ಸೊ ಈ ರೆಸ್ಟ್ರಿಕ್ಟ್ ಮಾಡಬೇಕು ಅನ್ನೋ ಒಂದು ಇದೆಯಲ್ಲ, ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ RCBಗೆ. ಇಲ್ಲ ಗುರು, ನಾವು ಒಂದು 20ರಿಂದ 30 ನಾವು ಎಕ್ಸ್ಟ್ರಾ ಹೊಡಿಲೇಬೇಕು. ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಅವ್ರ ತಲೆಯಲ್ಲಿ ಪಕ್ಕ ಬಂದುಬಿಟ್ಟಿರುತ್ತೆ. ಯಾಕೆಂದರೆ ಅವರಿಗೆ ರನ್ ರೇಟು ಬೇಕು, ಅಲ್ಲಿ ಎಲ್ಲರ ಜೊತೆಗೆ ರನ್ ರೇಟು ಕೂಡ ಬೇಕು. ಬರೀ ಗೆದ್ರೆ ಸಾಕಾಗೋದಿಲ್ಲ, ರನ್ ರೇಟು ಕೂಡ ನಮಗೆ ಬೇಕು. ಕ್ಲೋಸ್ ರನ್ನಿಂದ ಅಂದರೆ ಏನಾದ್ರು ಇನ್ ಕೇಸ್ 1 ರನ್ 2 ರನ್ 3 ರನ್ ವಿಕ್ಟ್ರಿ ಅಥವಾ ಒಂದು 10 ರನ್ ವಿಕ್ಟ್ರಿ ಆಯಿತು ಅಂದ್ರೂ ಕೂಡ RCBಗೆ ಲಾಭ ಆಗಲ್ಲ. ಇದರಿಂದ CSK ಸೋತ್ರು ಸಾಕು ಕ್ವಾಲಿಫೈ ಆಗೋಗ್ಬಿಡ್ತಾರೆ. ಆದ್ದರಿಂದ RCB ಇಲ್ಲಿ ತಲೆ ಇಟ್ಕೊಂಡು ಹೊಡಿಲೇಬೇಕು, ಒಂದು 30 ರನ್ ಎಕ್ಸ್ಟ್ರಾ ಹೊಡಿಲೇಬೇಕು ಮಗ, ಟು ಬಿ ಇನ್ ದ ಸೇಫರ್ ಸೈಡ್.
ಹಂಗೆ ನಿಧಾನಕ್ಕೆ ನೋಡ್ಕೊಬಿಡಿ ಎಷ್ಟೆಷ್ಟು ರನ್ನ ಹೊಡೆದ್ರೆ ಎಷ್ಟೆಷ್ಟು ರನ್ಗೆ ರೆಸ್ಟ್ರಿಕ್ಟ್ ಮಾಡಬೇಕು ನಮ್ಮ RCB ಅಂತ. 5 ಓವರ್ ಗೇಮ್ ಏನಾದ್ರು ಆಯಿತು ಅಂದರೆ ಅಕಸ್ಮಾತ್ RCB ಏನಾದ್ರು 80 ಹೊಡಿತು ಅಂದರೆ 62ಕ್ಕೆ ರೆಸ್ಟ್ರಿಕ್ಟ್ ಮಾಡಬೇಕಾಗತ್ತೆ. ಗೆಲ್ಲರ ಜೊತೆಗೆ 62ಕ್ಕೆ ರೆಸ್ಟ್ರಿಕ್ಟ್ ಮಾಡಬೇಕಾಯ್ತು. ಒಂದು ವೇಳೆ 63 ರನ್ ಹೊಡೆದ್ರು ಕೂಡ CSK ಕ್ವಾಲಿಫೈ ಆಗಿ ಹೋಗ್ಬಿಡ್ತಾರೆ. ಸೊ ಈ ಥರ ಸಿನಾರಿಯೋಗಳೆಲ್ಲ ಇದೆ. ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಿಮಗೆ ಗೊತ್ತಿರೋದನ್ನೇ ಚೇಸ್ ಮಾಡೋರ್ಗೆ ಬೆಟರ್ ಆಪ್ಷನ್ ಇರುತ್ತೆ ಗೆಲ್ಲೋದಕ್ಕೆ. ಸೊ ಟಾಸ್ ಗೆಲ್ಲಿ ಮೇನಾಗಿ ನಮ್ಮ RCB ಅಂತ ಕೇಳ್ಕೊಳ್ತೀನಿ. ಟಾಸ್ ಗೆಲ್ತವ್ರೆ ಒಂಥರ ಮ್ಯಾಚ್ ಗೆದ್ದಂಗೆ ಲೆಕ್ಕ. ಬಟ್ ಇವಾಗಿರೋ ಸಿನಾರಿಯೋ ನೋಡ್ತವ್ರೆ ನಮ್ಮ RCB ಫಸ್ಟ್ ಬ್ಯಾಟಿಂಗ್ ಆಡೋದು ಗೆಲ್ತಿದೆ, ಸೆಕೆಂಡ್ ಬ್ಯಾಟಿಂಗ್ ಆಡೋದು ಗೆಲ್ತಿದೆ, ಏನು ಮಾಡೋದು ಗೆಲ್ತಿದೆ. ಇನ್ಫ್ಯಾಕ್ಟ್ ಬ್ಯಾಟಿಂಗ್ ಫಸ್ಟ್ ಆಡಿದ್ರೇ ಸುಮಾರು ಮ್ಯಾಚ್ನಾಗ ಇದೆ ನಮ್ಮ RCB. ಸೊ ಒಂಥರ ಲಾಸ್ಟ್ ಮ್ಯಾಚ್ ಕೂಡ ರೆಸ್ಟ್ರಿಕ್ಟ್ ಮಾಡಿದ್ರು. ಸೊ ಈ ಮ್ಯಾಚ್ ಕೂಡ ರೆಸ್ಟ್ರಿಕ್ಟ್ ಮಾಡ್ಬೋದು, ಬಟ್ ಸ್ವಲ್ಪ ಟಫ್ ಇರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬೌಲರ್ಸ್ಗಳಿಗೆ ಬೆಂಡೆತ್ತದೆ ಜಾಸ್ತಿ ಚೇಸ್ ಮಾಡುವಂಥ ಟೈಮಲ್ಲಿ. ಸೊ RCB ಇನ್ ಕೇಸ್ ಸೆಕೆಂಡ್ ಬ್ಯಾಟಿಂಗ್ ಆಡ್ತು ಅಂದರೆ 201 ಟಾರ್ಗೆಟ್ ಇತ್ತು ಅಂದರೆ 18.1 ಓವರ್ಲಿ ಹೊಡಿಬೇಕು. ಆಮೇಲೆ 19 ಓವರ್ ಮ್ಯಾಚ್ ಆಯಿತು ಕೂಡ ಅಷ್ಟೇ. ಆಮೇಲೆ 15 ಓವರ್ ಮ್ಯಾಚ್ ಆಯಿತು 171 ಟಾರ್ಗೆಟ್ ಕೊಟ್ಟರು CSK ಅವರು ಅಂತಂದರೆ 13.1 ಓವರಲ್ಲಿ RCB ಅದನ್ನು ಹೊಡಿಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು, ಒಂದೊಂದೇ ಪ್ರಿಸೈಸಾಗಿ ಮೆನ್ಷನ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ರನ್ ರೇಟ್, ನೆಟ್ ರನ್ ರೇಟ್ ಇಲ್ಲಿ ಮೈನು. ಸೊ ಇದನ್ನು ಓವರ್ಟೇಕ್ ಮಾಡಬೇಕು ಅಷ್ಟೇ RCB. 5 ಓವರ್ ಮ್ಯಾಚ್ ಏನಾದ್ರು ಆಯಿತು ಅಂತಂದರೆ 81 ರನ್ ಏನಾದ್ರು CSK ಅವರು ಟಾರ್ಗೆಟ್ ಆಗಿ ಕೊಟ್ಟರು ಅಂತಾರೆ. ಅದನ್ನು 3.1 ಓವರ್ಲಿ ಹೊಡಿಬೇಕಾಗುತ್ತೆ ನಾವು, ಇನ್ ಕೇಸ್ ಏನಾದರೂ ಕ್ವಾಲಿಫೈ ಆಗಬೇಕು ಅಂತ ಅಂದರೆ. ಇದು ಸಿಕ್ಕಾಪಟ್ಟೆ ಟಫ್ ಆಗುತ್ತೆ RCBಗೆ 3.1 ಓವರಲ್ಲಿ 81 ಹೊಡೆಯೋದು. ಸೊ ಇದೆಲ್ಲ ಆಗದೆ ಇರಲಿ, ಕಂಪ್ಲೀಟಾಗಿ 20 ಓವರ್ ಮ್ಯಾಚ್ ಆಗಲಿ, RCB 18 ರನ್ ಮಾರ್ಜಿನ್ಗಿಂತ ಜಾಸ್ತಿಯಿಂದ ಗೆಲ್ಲಿ. ಸೊ ಇದು ಬೆಟರ್ ಆಗಿರುತ್ತೆ. ಅಥವಾ 18.1 ಓವರ್ ಒಳಗಡೆಯಿಂದ ಗೆಲ್ಲಿ, ಇದು ಬೆಟರ್ ಆಗಿರುತ್ತೆ. ಬಟ್ ಜಾಸ್ತಿ ಓಡಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು CSK ಬ್ಯಾಟರ್ಸ್ಗಳಿಂದ, ಯಾಕಂದರೆ ನಾವು ಅದನ್ನು ತಿರುಗಿ ಹೊಡಿಬೇಕು. ಸೊ ಅವಾಗಲೇ ಗೆಲ್ಲೋದಕ್ಕಾಗೋದು, ಗೆದ್ದುಬಿಟ್ಟು ಕ್ವಾಲಿಫೈ ಕೂಡ ಆಗೋದಕ್ಕಾಗೋದು. ಸೊ ಒಂದು ವೇಳೆ ನಮ್ಮ ಬೌಲರ್ಸ್ನ ಹುಚ್ಚನಾಗಿ ಓಡಿಸ್ಕೊಂಡ್ಬಿಟ್ರು ಅಂತಂದರೆ ಈ ಮ್ಯಾಚಲ್ಲಿ ಒಂಥರ ಮಠ ಆಗೋಗ್ಬಿಡುತ್ತೆ. ಸೊ ಬೌಲಿಂಗ್ ಸಿಕ್ಕಾಪಟ್ಟೆ ಒಂಥರ ಹಿಡಿತದಲ್ಲಿರಬೇಕು, ಸಿಂಪಲ್ ಆಗಿ ಹೇಳಬೇಕು ಅಂದರೆ. ಸೊ ನಿಮಗೇನು ಅನ್ನಿಸ್ತಾ ಇದೆ? ಕಂಪ್ಲೀಟ್ ಮ್ಯಾಚ್ ಆಗುತ್ತಾ, ಅಥವಾ 15 ಓವರ್ ಮ್ಯಾಚ್ ಆಗುತ್ತೆ ಅನ್ಸುತ್ತಾ, ಅಥವಾ 5 ಓವರ್ ಮ್ಯಾಚ್ ಆಗುತ್ತೆ ಅನ್ಸುತ್ತಾ, ಅಥವಾ ಮ್ಯಾಚ್ ಆಗಲ್ಲ, ಮ್ಯಾಚ್ ಬಂದು ಮಳೆ ಬಂದು ಉಣಿಸ್ಕೊಂಡು ಹೋಗುತ್ತೆ ಇರೋ RCB ಕೂತ್ಕೊಂತಾರೆ, CSK ಮುಂದಕ್ಕೆ ಹೋಗ್ತಾರೆ ಅಂತ ಅನ್ನಿಸ್ತೀಯಾ, ಅಥವಾ RCB ಗೆದ್ದು ಮಸ್ತ್ ರನ್ ರೇಟಲ್ಲಿ ಕ್ವಾಲಿಫೈ ಆಗ್ತಾರೆ ಗುರು ಅಂತ ಹೇಳ್ತೀರಾ? ಕಾಮೆಂಟಲ್ಲಿ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.